ಕ್ಯಾನ್ಸರ್ ಪರ್ಟಿಕ್ಯುಲರ್ ಆಗಿ ಇವಾಗ ಹೇಳಿದ್ದಕ್ಕೆ ಫಸ್ಟ್ ಸೆಕೆಂಡ್ ಸ್ಟೇಜ್ವರೆಗೆ ಓಕೆ, ಫೋರ್ತ್ ಸ್ಟೇಜ್ ಇದ್ಬಿಟ್ರೆ ಅದನ್ನ ಇರ್ರಿವರ್ಸಿಬಲ್ ಸರಿ ಮಾಡೋಕ್ಕಾಗದೇ ಇಲ್ಲ, ಇರೋಷ್ಟು ದಿನ ಬದುಕಿರೋಷ್ಟು ದಿನ ಅಷ್ಟೇ ಅಂತೆಲ್ಲ ಕೇಳಿದೀವಿ. ಇಸ್ ಇಟ್ ಟ್ರೂ? ಇಟ್ ಇಸ್ ನಾಟ್ ಫೋರ್ತ್, ಸೆಕೆಂಡ್, ಥರ್ಡ್. ಓಕೆ, ಕಾಫಿ ಟೀ ಯಾವಾಗ ವರ್ಷಕ್ಕೊಮ್ಮೆ ಕುಡಿದ್ರೆ ಏನು ತೊಂದರೆ ಆಗಲ್ಲ. ದಿನಕ್ಕೆ 4 ಸತಿ ಕುಡಿದ್ರೆ ರೈಟ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗತ್ತೆ, ಮಕ್ಕಳು ಹುಟ್ಟೋದಿಲ್ಲ, ಡಯಾಬಿಟೀಸ್, ಥೈರಾಯ್ಡ್, ಎಲ್ಲದಕ್ಕೂ ಇದೇ ಶುದ್ಧವಾದ ಕಾರಣ. ಬಿಸಿಲಂದ್ರೆ ಕೆಟ್ಟದ್ದು ಅನ್ನೋ ತರ ಆಗೋಗ್ಬಿಟ್ಟಿದೆ. ಸ್ಕಿನ್ ಟ್ಯಾನ್ ಆಗ್ಬಿಡುತ್ತೆ, ಡಾರ್ಕ್ ಒಳಗಡೆ ಕೊಳಿತಾ ಇದ್ದೀರಾ. ನೀವು ನಡೆದಾಗ ಒಂದು 45 ನಿಮಿಷ ನಿಮ್ಮ ಸಾಲ್ಟ್ ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಯಾವತ್ತೂ ಬರೋದಿಲ್ಲ, ಗ್ಯಾರಂಟಿ. ಎಲ್ಲದಕ್ಕಿಂತ ಮುಖ್ಯ ಇನ್ನೊಂದಿದೆ, ನೀವು ಏನ್ ತಿಂದ್ರು ಏನ್ ಮಾಡಿದ್ರು ಸಿಗದೆ ಇರೋಂಥದ್ದು. ಈ ಸಿರಿಧಾನ್ಯಗಳು ತಗೊಳ್ಳೋದ್ರಿಂದ ನೀವು ಇವಾಗ ಹೇಳ್ದಂಗೆ ಒಂದು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂಡ್ ಕ್ಲೀನಿಂಗ್ ಕೂಡ ಆಗುತ್ತೆ. ಬಟ್ ಇದು ನಮ್ಮ ನಿತ್ಯದ ರೋಗ ರುಜಿನಗಳನ್ನ ವಾಸಿ ಮಾಡುತ್ತೆ. ಬಟ್ ಐ ಆಮ್ ಕನ್ಸರ್ನ್ಡ್ ಅಬೌಟ್ ಸೋ ಕಾಲ್ಡ್ ಮಾರಣಾಂತಿಕ ಜೀವನ ಶೈಲಿ, ಡಯಾಬಿಟೀಸ್, ಆಟೋಇಮ್ಯೂನ್ ಡಿಸೀಸಸ್, ಆಟೋಇಮ್ಯೂನ್, ಕ್ಯಾನ್ಸರ್, ಅದಕ್ಕೆಲ್ಲ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ. ನಿಮ್ಮ ದೇಹದಲ್ಲಿ ಯಾವಾಗ ಈ ಪೋಲಾರ್ ಮಾಲಿಕ್ಯೂಲ್ ಧ್ರುವೀಕರಣ ಅವು ಜಾಸ್ತಿ ಆಗ್ತಾ ಇದ್ದಂಗೆ, ಈ ಪ್ರೋಟೀನ್ ಅಂಶ ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ DNA ಅನ್ನ ಛೇದಿಸಿಕೊಂಡು ನಿಮ್ಮ ಕ್ಯಾನ್ಸರ್ ಉತ್ಪಾದನೆ ಮಾಡೋ ಒಂದು ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ಹಾಗಿದ್ರೆ ಹಾರ್ಟ್ ಡಿಸೀಸ್ ರಕ್ತ ಮಂದ ಆಗಿರೋದ್ರಿಂದ ಆ ರಕ್ತ ಮಂದತನವನ್ನ ತಿಳಿಯಾಗಿ ಮಾಡ್ಕೊಳ್ಳೋದಕ್ಕೆ ಕೊಲೆಸ್ಟ್ರಾಲು, ಗ್ಲೈಕೋಜನ್, ಟ್ರೈಗ್ಲಿಸರೈಡ್ಸ್ ಇವೇ ಅಂಟ್ಕೊಂಡಿರೋದು. ಡಯಾಬಿಟೀಸ್, ಥೈರಾಯ್ಡ್, ಎಲ್ಲದಕ್ಕೂ ಇದೇ ಶುದ್ಧವಾದ ಕಾರಣ. ನಿಮ್ಮ ರಕ್ತದಲ್ಲಿ ತಿಳಿತನನ ನೀವು ನಿಭಾಯಿಸ್ತಾ ಇದ್ರೆ ಈ ಕಾಯಿಲೆಗಳು ಉತ್ಪಾದನೆ ಆಗೋದೇ ಇಲ್ಲ. ನಾವು ಇಷ್ಟೊತ್ತು ತಗೊಂಡಿದ್ದ ಕಾಯಿಲೆಗಳ ಹೆಸರುಗಳೇನಿದೆ, ವಿ ಕ್ಯಾನ್ ಓನ್ಲಿ ಮೇಂಟೈನ್ ದಟ್, ಅದನ್ನ ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಅಥವಾ ವಾಸಿ ಮಾಡೋಕ್ಕಾಗಲ್ಲ ಅಂತ ಕೇಳಿದೀವಿ. ಅದು ವೈಜ್ಞಾನಿಕವಾಗಿ ಇಲ್ಲಿ ತನಕ ಯಾವಾಗ ಸಿರಿಧಾನ್ಯಗಳು ಬಂತು ನಿಮ್ಮ ದೇಹಕ್ಕೆ ಎದ್ದು ಓಡಿಸ್ಬಿಡ್ತದೆ. ಅದು ನೀವು ಟ್ರೀಟ್ ಮಾಡಿದೀರಾ ಈ ಕಾಯಿಲೆಗಳಿಗೆ? ಸಾವಿರಾರು ಜನ, ರಿಸಲ್ಟ್ ಮೆಜಾರಿಟಿ 99% ರಿವರ್ಸ್ ಮಾಡ್ಕೊಂಡಿರೋರು ಇದ್ದಾರೆ. ಯಾವ್ದಾದ್ರು ಒಂದು ಕ್ಯಾನ್ಸರ್ದು ಕೇಸ್ ಸ್ಟಡಿ ಹೇಳ್ಬೋದಾ? ತುಂಬಾ ಜನ ಇದ್ದಾರೆ, ಅಂದ್ರೆ ಒಬ್ಬರಿಬ್ಬರಲ್ಲ. ಬಟ್ ನಾವು ಕ್ಯಾನ್ಸರ್ ಪರ್ಟಿಕ್ಯುಲರ್ ಆಗಿ ಇವಾಗ ಹೇಳಿದ್ದಕ್ಕೆ ಫಸ್ಟ್ ಸೆಕೆಂಡ್ ಸ್ಟೇಜ್ವರೆಗೆ ಓಕೆ, ಫೋರ್ತ್ ಸ್ಟೇಜ್ ಇದ್ಬಿಟ್ರೆ ಅದನ್ನ ಇರ್ರಿವರ್ಸಿಬಲ್ ಸರಿ ಮಾಡೋಕ್ಕಾಗದೇ ಇಲ್ಲ, ಇರೋಷ್ಟು ದಿನ ಬದುಕಿರೋಷ್ಟು ದಿನ ಅಷ್ಟೇ ಅಂತೆಲ್ಲ ಕೇಳಿದೀವಿ. ಇಸ್ ಇಟ್ ಟ್ರೂ? ರೇಡಿಯೋಥೆರಪಿ, ಕೀಮೋಥೆರಪಿ ಮಾಡ್ಕೊಂಡಿರೋರು ಈ ಊಟ ಮಾಡಿ ಆರಾಮಾಗಿದ್ದಾರೆ. ಫೋರ್ತ್ ಸ್ಟೇಜ್ ಅಲ್ಲಿ ಇದ್ರು ಇಟ್ ಇಸ್ ನಾಟ್ ಫೋರ್ತ್, ಸೆಕೆಂಡ್, ಥರ್ಡ್. ಓಕೆ, ಇಟ್ ಈಸ್ ಹೌ ವೆಲ್ ಯು ಸ್ಟಾರ್ಟ್ ಕ್ಲೀನಿಂಗ್ ಯುವರ್ ಬಾಡಿ ಆನ್ ಎ ಡೈಲಿ ಬೇಸಿಸ್. ಈಗ ಟೈಮ್ ಇಲ್ಲ, ಇನ್ನು ನಾಳೆ ನಾಡಿದ್ದು ಸಾಯ್ತಾ ಇರೋರು ಶುರು ಮಾಡಿದ್ರೆ ಬದುಕ್ತಾರ ಇಲ್ವೋ ಹೇಳಕ್ಕಾಗಲ್ಲ. ಬಟ್ ಟೈಮ್ ಇದ್ರೆ ಒಂದು 5-6 ತಿಂಗಳು, ಮಿನಿಮಮ್ 6 to 8 months ಸಮಯ ಸಿಕ್ಕಿದ್ರೆ ಖಂಡಿತ ಆರೋಗ್ಯ ಸುಧಾರಿಸ್ಕೊಂಡು ಬರುತ್ತೆ. ವಾಸಿ ಮಾಡಿದ್ವ ಇಲ್ವಾ ಅನ್ನೋದು ಹೇಳ್ಬೇಕು, ಅವ್ರು ಹೇಳ್ಬೇಕು, ನಮಗ್ ಗೊತ್ತಿರಲ್ಲ. ಬಟ್ ಪೀಪಲ್ ಆರ್ ಹ್ಯಾಪಿ, ಆರಾಮಾಗಿರ್ತಾರೆ. ಖಂಡಿತ. ಎಷ್ಟೋ ಜನ ನಿಮ್ ಇಂಟರ್ವ್ಯೂ ನೋಡ್ಬಿಟ್ಟು ನನಗೆ ಕೇಳಿದ್ದಾರೆ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಡ್ಸಿ ಅಂತ. ಆಮೇಲೆ ಅದು ಹೇಳಿದ್ದಾರೆ, ಇಲ್ಲ ನಮ್ಗೆ 3 ತಿಂಗಳ ತನಕ ವೇಟಿಂಗ್ ಪೀರಿಯಡ್ ಇದೆ, 2 ತಿಂಗಳ ತನಕ ವೇಟಿಂಗ್ ಪೀರಿಯಡ್ ಇದೆ ಅಂತ ಹೇಳಿ. ಎಲ್ಲರೂ ಆಕ್ಚುಲಿ ಅದಕ್ಕೆ ನಾವು ಪ್ರೋಟೋಕಾಲ್ಸ್ ಅಂತ ಪುಸ್ತಕ ಮಾಡಿದ್ದೀವಿ. ಎಲ್ಲರೂ ಅದನ್ನು ನೋಡ್ಕೊಂಡು ಅದರಲ್ಲಿ ಇದ್ದಂಗೆ ಮಾಡ್ಕೊಳಕ್ ಶುರು ಮಾಡಿ. ಸಿರಿಧಾನ್ಯಗಳು ಮೈಸೂರಲ್ಲಿ ಬೀದಿಯಲ್ಲಿ ಸಿಗ್ತಾ ಇವೆ, ಏನು ತೊಂದರೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಊರು, ಆಲ್ಮೋಸ್ಟ್ ಎವ್ರಿವೇರ್, ರಾಯಚೂರು, ಸಿಂಧನೂರು ಎಲ್ಲಾ ಕಡೆನೂ ಸಿಗ್ತಾ ಇವೆ. ದಕ್ಷಿಣ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕನೇ ಅಲ್ಲ, ಹೈದರಾಬಾದ್ ಅಲ್ಲಿ, ಬೆಂಗಳೂರಲ್ಲಿ ಈಗ ಹೋಟೆಲ್ಗಳು ಬಂದ್ಬಿಟ್ಟಿವೆ. ರಾಗಿ ದೋಸೆ, ನವಣೆ ಕಿಚಡಿ ಎಲ್ಲ ಸಿಗ್ತಾ ಇದೆ. ಈಗ ಫುಡ್ ಮೇಳ ಆ ತರದ್ದೇನಾರ ಅಲ್ಲಿ ಸಿರಿಧಾನ್ಯ ಸ್ಪೆಷಲ್ ಸ್ಟಾಲ್ ಇರುತ್ತೆ. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ದೊಡ್ಡ 5-star ಹೋಟ್ಲ್ಗಳು, ಮ್ಯಾರಿಯಟ್, ಮೊನ್ನೆ ನಾನು ಹೈದರಾಬಾದ್ ಏರ್ ಫೋರ್ಸ್ ಅಲ್ಲಿ ಲೆಕ್ಚರ್ ಕೊಡಕ್ ಹೋಗಿದ್ದೆ. ಅಲ್ಲಿ ಮ್ಯಾರಿಯಟ್ ಹೋಟ್ಲಲ್ಲಿ ತಂಗಿದ್ದೀವಿ. ಬೆಳಗ್ಗೆ ಇದ್ರೆ ಅವರು, ಸರ್ ರಾಗಿ ಇಡ್ಲಿ ಕೊಡ್ತೀವಿ, ನವಣೆ ಕಿಚಡಿ ಕೊಡ್ತೀವಿ, ಏನ್ ಬೇಕು ಆರ್ಡರ್ ಮಾಡಿ ಅಂತ. ಅಂಡ್ ಇನ್ ಪರ್ಟಿಕ್ಯುಲರ್ ಮಿಲೆಟ್ ಮ್ಯಾನ್ ಬಂದಿದ್ದಾರೆ ಅಂತ ಸ್ವಲ್ಪ ಓವರ್ ಕಾನ್ಶಿಯಸ್ ಆಗಿ ಎಲ್ಲರಿಗೂ ಯಾರಾದ್ರೂ ಅದು ಪರ್ಮನೆಂಟ್ ಮೆನ್ಯೂ ಅಲ್ಲಿ ಇದೆ.
ಓ ದಟ್ಸ್ ನೈಸ್. ಈ ಬೊಫೆ ಬ್ರೇಕ್ಫಾಸ್ಟ್ ಅಂತಾರಲ್ಲ, ಅಲ್ಲಿ ರಾಗಿ ಇಡ್ಲಿ, ಕೊರ್ಲೆ ಕಿಚಡಿ ಅಂತಾನು ಒಂದೆರಡು ಐಟಮ್ ಮೆನು ಅಲ್ಲೇ ಮಾಡಿ ಇಟ್ಟಿದ್ದಾರೆ. ಯಾರು ಬೇಕಾದ್ರೆ ಅವ್ರು ತಿನ್ಬೋದು. ಓಕೆ ಡಾಕ್ಟರ್, ಇವಾಗ ನೀವು ಇದು ಹೇಳಿದ್ಮೇಲೆ ಅನ್ನಿಸ್ತಾ ಇರೋದು, ಒಂದ್ ಕಡೆ ಜನರು ತಿಳ್ಕೊಬೇಕಾಗಿರೋದಿದೆ, ಇನ್ನೊಂದ್ ಕಡೆ ಅವೇರ್ನೆಸ್ ಕೂಡ ಬರ್ತಾ ಇದೆ, ಪ್ರಜ್ಞೆ ಬರ್ತಾ ಇದೆ ಅಂತ ಇದೆ. ಯಾಕಂದ್ರೆ ಈಗ ಮಿಲೆಟ್ಸ್ ಅಂದ್ರೆ ಆರೋಗ್ಯ ಅನ್ನೋ ಒಂದು ಈಕ್ವೇಶನ್ ಮೆತ್ತಿಗೆ ಜನರಲ್ಲಿ ಕೂಡಿಸ್ತಾ ಬರ್ತಾ ಇದ್ದಾರೆ ಜನರಿಗೆ. ಅದು ಅತಿ ಮುಖ್ಯವಾಗಿರೋದು. ఎందుకంటే ಮಿಲೆಟ್ಸ್ ತಿನ್ನೋದ್ರಿಂದ ನಮಗೆ ಪೌಷ್ಟಿಕಾಂಶಗಳು ಸಿಗ್ತವೆ, ಮೈಕ್ರೋಬಿಯಲ್ ಬ್ಯಾಲೆನ್ಸ್, ಗ್ಲೂಕೋಸ್ ಬ್ಯಾಲೆನ್ಸ್ ಅಂಡ್ ಹಾರ್ಮೋನಲ್ ಬ್ಯಾಲೆನ್ಸ್. ಅದೇ ತಿನ್ನಬಾರದು ಅಂತ ಹೇಳಿದ್ದೀನಿ, ಮಾಡಬಾರದು ಅಂತ. ಸೊ ಜಾನುವಾರುಗಳ ಹಾಲು ಸಮೇತ ನಮ್ಮ ಬಾಯಿಗೆ ಹೋಗಬಾರದು, ಅತಿ ಮುಖ್ಯ ಅದು. ಸೊ ಕಾಫಿ ಟೀ ಯಾವಾಗ ವರ್ಷಕ್ಕೊಮ್ಮೆ ಕುಡಿದ್ರೆ ಏನು ತೊಂದರೆ ಆಗಲ್ಲ, ದಿವಸಕ್ಕೆ 4 ಸತಿ ಕುಡಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗತ್ತೆ, ಮಕ್ಕಳು ಹುಟ್ಟೋದಿಲ್ಲ, ವೀರ್ಯ ಕಣಗಳು ಹಾಳಾಗ್ತವೆ, ಮೆಂಟಲಿ ರಿಟಾರ್ಡೆಡ್ ಕಿಡ್ಸ್ ಹುಡ್ತಾ ಇದ್ದಾರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್. ಇವೆಲ್ಲ ಕಾರಣಗಳು ನಮ್ಮ ಗರ್ಭ ಮತ್ತು ವೀರ್ಯ ಸಂಸ್ಕಾರ ಸರಿಯಾಗಿ ನಡೀದೇ ಇರೋದು. ರೇಷಿಯೋ ಜಾಸ್ತಿ ಆಗಿದೆ. ನಿಮಗೆ ಗೊತ್ತಾ, ಸೌತ್ ಕೊರಿಯಾ ವಿಲ್ ನಾಟ್ ಹ್ಯಾವ್ ಇಟ್ಸ್ ಎಕ್ಸಿಸ್ಟೆನ್ಸ್ ಇನ್ ಅನದರ್ 5-10 years. ಯಾಕಂದರೆ ಮಕ್ಕಳೇ ಹುಡ್ತಾ ಇಲ್ಲ ಅಲ್ಲಿ. ಜರ್ಮನಿ ಆವ್ರೇಜ್ ಏಜ್ 59. ಸೊ ನಾವು ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ಊಟ, ಹೈ ಟೈಮ್ ವಿ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಇಟ್. ಈಗ ಯಾರು ಊಟದ ಬಗ್ಗೆ ಮಾತಾಡೋದಿಲ್ಲ. ನೀವು MD ಡಾಕ್ಟರ್ ಹತ್ರ ಹೋದ್ರೂ ನಾವು ಟ್ಯಾಬ್ಲೆಟ್ ಕೊಡ್ತೀವಿ, ಆಪರೇಷನ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ ಹೊರತು, ಅರೆ ಬಾಬಾ ನೀವು ಇದು ತಿನ್ನು, ಈ ಥರ ಇದ್ರೆ ನಿಮಗೆ ರೋಗಗಳು ಬರೋದಿಲ್ಲ. ಆ ಒಂದು ವೈಜ್ಞಾನಿಕ ಪ್ರಜ್ಞಾಪೂರ್ವಕ ಸ್ಟಡೀಸನ್ನು ಮಾಡ್ತಾ ಇಲ್ಲ. ನಾವು ಇಷ್ಟೊತ್ತು ಫುಡ್ ಬಗ್ಗೆ ಅಂದ್ರೆ ಇಂಟೇಕ್ ಬಗ್ಗೆ ಮಾತಾಡಿದೀವಿ. ಹೌ ಅಬೌಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್? ಆಫ್ಕೋರ್ಸ್ ಎಲ್ಲದಕ್ಕಿಂತ ಮುಖ್ಯ ಇನ್ನೊಂದಿದೆ. ನೀವು ಏನ್ ತಿಂದ್ರು ಏನ್ ಮಾಡಿದ್ರು ಸಿಗದೆ ಇರೋಂಥದ್ದು ವಿಟಮಿನ್ ಡಿ ಅಂತ ಒಂದಿದೆ. ಅದು ಸೂರ್ಯ ನಮಸ್ಕಾರದಿಂದಾನೇ ಆಗೋದು. ಯಾಕಂದ್ರೆ ನಮ್ಮ ದೇಹದಲ್ಲಿ ನಿರ್ನಾಳ ಗ್ರಂಥಿಗಳು ಪ್ರಚೋದನೆ ಆಗೋದು ಆ ಸೂರ್ಯ ಭಗವಾನಗಳ ಕಿರಣಗಳಿಂದ. ಹೆಂಗೆ ನೀವು ಪತ್ರ ಹರಿತು ಆಹಾರವನ್ನು, ಇಂಗಾಲಾಮ್ಲವನ್ನು ತಗೊಂಡು ನೀರಿನ ವಿಚ್ಛೇದನ ಮಾಡಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಗ್ಲೂಕೋಸ್ ತಯಾರು ಮಾಡಿ ಊಟ ರೆಡಿ ಮಾಡುತ್ತೆ, ಅದೇ ರೀತಿ ನಮ್ಮ ದೇಹದ ತ್ವಚದ ಕೆಳಗಡೆ, ಚರ್ಮದ ಕೆಳಗಡೆ ಕೊಲೆಸ್ಟ್ರಾಲ್ ಅನ್ನ ವಿಟಮಿನ್ ಡಿ ಆಗಿ, ಇಟ್ಸ್ ಎ ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ವಿಟಮಿನ್ ಡಿ ಅನ್ನು ಅದು ಎಷ್ಟು ಪ್ರಕ್ರಿಯೆಗಳಿಗೆ ಬೇಕಾಗಿರೋದಂದ್ರೆ more than 230 ನನಗೂ ಗೊತ್ತಿದ್ದಂಗೆ ಅದರದ ಬಳಕೆ ಆಗತ್ತೆ ದೇಹದಲ್ಲಿ. ಐ will not be surprised if it is participating in more than 2000 biochemical processes. My godness. ಅದು ಅತಿ ಅದ್ಭುತವಾದ ಪರಮಾಣು, ಮಾಲಿಕ್ಯೂಲ್. ಅದು ಸಿಗೋದು ಕೊಲೆಸ್ಟ್ರಾಲ್ ಅನ್ನ ವಿಟಮಿನ್ D3 ಆ ಥರ ಒಂದು ಸೀರೀಸ್ ಕೆಮಿಕಲ್ಸ್ ಅನ್ನ ಪರಿವರ್ತನೆ ಆಗಬಲ್ಲದು ಸೂರ್ಯ ಕಿರಣಗಳಿಂದಾನೆ. ನಾವು ಮಿತ್ರಾಯ ಚ, ಸೌಮಿತ್ರಿ, ಭಾನು, ರವಿಯೇ, ಸೂರ್ಯ, ಖಗ, ಇವೆಲ್ಲ ಹೆಸರುಗಳು ಆ ಸೂರ್ಯ ಕಿರಣಗಳ ಪ್ರಕಂಪನಗಳು, ಫ್ರೀಕ್ವೆನ್ಸೀಸ್. ಕೊನೆಗೆ ಆರ್ಕಾಯ ಚ, ಭಾಸ್ಕರಾಯ ನಮಃ ಅಂತೀವಿ. ಆರ್ಕ ಅನ್ನೋದು ಆ ಕಾಂಪೋಸಿಟ್, ಈ ಕಷಾಯ ಬಣ್ಣ, ಆರೆಂಜ್ ಕಲರ್, ಸೂರ್ಯೋದಯ ಸಮಯದಲ್ಲಿ ಆ ದಿಗಂತದಲ್ಲಿ ನಾವು ಭೂಮಿ ಸುತ್ತು ತಿರುಗ್ತಾ ಇದ್ದಾಗ ಆ ಸೂರ್ಯ ಎದ್ದು ಬಂದಂಗೆ ಆಗತ್ತೆ ಆ್ಯಕ್ಚುಲಿ, ಬಿಕಾಸ್ ವಿ ಆರ್ ರೊಟೇಟಿಂಗ್ ಲೈಕ್ ದಿಸ್. ಆ ಅದ್ಭುತವಾದ ಆ ಕಣ್ಣುಗಳ ಮೇಲೆ ಬಿದ್ದಾಗ ರಾಡ್ಸ್ ಅಂಡ್ ಕೋನ್ಸ್ ಪ್ರಚೋದನೆ ಆಗ್ತವೆ. ಪಿಟ್ವಿಟರಿ, ಥೈಮಸ್ಸು, ಥೈರಾಯ್ಡ್, ಏಡ್ರಿನಲ್ಲು, ಈ ಥರ ಎಲ್ಲ, ಪ್ಯಾಂಕ್ರಿಯಾಸ್ ಇನ್ಕ್ಲೂಡಿಂಗ್ ಈ ಶುಗರ್ ಸರಿಯಾಗಿ ಮೆಟಬಲೈಸ್ ಆಗ್ಬೇಕಂದ್ರೆ ಪ್ಯಾಂಕ್ರಿಯಾಸ್, ಲೋಮ ಗ್ರಂಥಿ, ಮೇದುಜೀರಕ ಅಂಗ ಅಂತೀವಿ. ಇವೆಲ್ಲ ಒಟ್ಟಾರೆ ಸಿಂಕ್ರೊನೈಸ್ ಆಗಬೇಕು. ಅದು ಸೂರ್ಯನ ಮುಂದೆ ಕೂತ್ಕೊಳ್ಳೋದ್ರಿಂದ ಆ ಸೂರ್ಯನ ಕಿರಣ, ಬೆಳಕು, ನಾವು ಸ್ನಾನ ಮಾಡಬೇಕು ಆ ಕಿರಣಗಳಲ್ಲಿ. ಅದನ್ನೇ ಸನ್ಬಾತ್ ಅಂತ ಹೇಳೋದು ನಾವು. ಸನ್ಬಾತ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅವರು, ಬಟ್ ಸೂರ್ಯ ನಮಸ್ಕಾರ ಮಾಡ್ರಿ. ಆ ಪರ್ಟಿಕ್ಯುಲರ್ ಪಾಶ್ಚರ್ಸ್ ಅಲ್ಲಿ ರಕ್ತ ಪ್ರಸಾರ ಸರಿಯಾಗಿ ಆಗುತ್ತೆ. ಅಲ್ಲಿ ತಯಾರಾಗ್ತಾ ಇರುವಂಥ ವಿಟಮಿನ್ ಡಿ ಫಸ್ಟ್ ಲಿವರ್ಗೆ ಹೋಗಿ ಒಂದು ಕ್ವಾಲಿಟೇಟಿವ್ ಡಿಸ್ಪರ್ಷನ್ ಆಗುತ್ತೆ. ಎಲ್ಲ ಅದ್ಭುತವಾಗಿರುತ್ತೆ. ಸೊ ಇದನ್ನು ಮಾಡಲೇಬೇಕು, ಪ್ರತಿಯೊಬ್ಬರು ಮಾಡಬೇಕು, ಖಂಡಿತ ಮಾಡಬೇಕು. ಇನ್ಫ್ಯಾಕ್ಟ್ ನಾವು ತುಂಬ ಕಡೆ ರೋಗಿಗಳನ್ನು ಬಿಸಿಲಲ್ಲಿ
ದಿವಸ 3 ವಾರ ಕೂರಿಸಿದ್ರೇನೆ ಅದ್ಭುತಗಳು ನಡೀತವೆ. ಯಾಕಂದ್ರೆ ಆ ವಿಟಮಿನ್ ಡಿ ಇಲ್ಲಿ ಎಲ್ಲರೂ ಪುಸು ಅಂತ ಮನೇಲಿ ಕೂತ್ಕೊಳ್ಳೋದು, ಕಾರಲ್ಲಿ ಓಡಾಡೋದು, ಆ ಬಿಸಿಲಿಗೆ ಹೋಗ್ತಾನೆ ಇಲ್ಲ. ಬಿಸಿಲಂದ್ರೆ ಕೆಟ್ಟದ್ದು ಅನ್ನೋ ತರ ಆಗೋಗ್ಬಿಟ್ಟಿದೆ. ಸ್ಕಿನ್ ಟ್ಯಾನ್ ಆಗ್ಬಿಡುತ್ತೆ, ಒಳಗಡೆ ಕೊಳಿತಾ ಇದ್ದೀರಾ. ಇನ್ಫ್ಯಾಕ್ಟ್ ಕೊಳಕು ಅನ್ನೋದು ವಿಟಮಿನ್ ಡಿ ಇಲ್ಲದೆ ಇದ್ರೆ ಈ ರಕ್ತನೇ ಸರಿಯಾಗಿ ಉತ್ಪಾದನೆ ಆಗೋದಿಲ್ಲ. ಅಲ್ಲ, ಶುದ್ಧಿ ಆಗೋದು ಪಕ್ಕಕ್ಕೆ ಬಿಡ್ರಿ, ಉತ್ಪಾದನೆನೂ ಆಗೋದಿಲ್ಲ. ಕೆಟ್ಟಿದ್ದು ಕೊಳಕು ರಕ್ತ ಹೋಗ್ಬೇಕು, ಹೊಸ ರಕ್ತ ಬರಬೇಕು, ಉತ್ಪಾದನೆಯಲ್ಲೇ ಕುಂಠಿತ ಆಗತ್ತೆ. ಸೊ ಇವೆಲ್ಲ ಮೋಸ ಆಗ್ತಾ ಇದೆ. ಸೊ ಸೂರ್ಯ ನಮಸ್ಕಾರ, ಹಂಗೆ ನಾನು ಹೇಳಿದ್ದು ಮಲಾಸನ, ಹಂಗೆ ಕೆಲವು ಆಸನಗಳಿವೆ. ಇನ್ಫ್ಯಾಕ್ಟ್ ನೀವು ರಿಲ್ಯಾಕ್ಸ್ಡ್ ಆಗಿರ್ಬೇಕಂದ್ರೆ ಶವಾಸನ. ಯಾಕಂದ್ರೆ ಪ್ರತಿ ಜೀವಕೋಶಕ್ಕೂ ಎಲ್ಲಾ ಅಂಶಗಳನ್ನ ತಲುಪಿಸೋದು ಆ ಅದ್ಭುತವಾದ ಸಮಯ. ಸೊ ಇವನ್ನೆಲ್ಲ ನಾವು ಮಾಡಬೇಕು ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ನಿದ್ದೆ ಮಾಡ್ತಾ ಇದೀವಿ, ಬರೀ ಮೆದುಳು ಬಿಟ್ಟು ಬೇರೆ ಎಲ್ಲಾನು ಕಂಪ್ಲೀಟ್ ರೆಸ್ಟ್ ಅಲ್ಲಿ ಇರಬೇಕು. ಅದು ಪ್ರಜ್ಞೆ ಇರಬೇಕು ನಿಮ್ಗೆ. ಅದನ್ನು ಶವಾಸನ ಅಂತಾರೆ. ಮಂಡುಕಾಸನ ಅಂತ, ಹೊಟ್ಟೆಯನ್ನು ಹಿಂಗೆ ಗಟ್ಟಿಯಾಗಿಟ್ಟು ಆ ಒಳಗಡೆ ಎಲ್ಲ ರಕ್ತ ಸರಿಯಾಗಿ ಪ್ರಸಾರ ಮಾಡೋದು. ಆ ಥರ 2-3 ಆಸನಗಳನ್ನು ಮಾಡೋದು ಬೆಳಗ್ಗೆ ಚಿಕ್ಕ ಮಕ್ಕಳಿಂದಾನೇ ಕಳಿಸ್ಕೊಡ್ಬೇಕು ನಾವು. ಇಲ್ಲ ಅಂದರೆ ಆರೋಗ್ಯ ಬರಲ್ಲ. ನೀವು ಮಿಲೆಟ್ಸ್ ತಿಂದ್ರು, ಎಲ್ಲ ಮಾಡ್ತಾ ಇದ್ರು, ಚಾಮುಂಡಿ ಬೆಟ್ಟ ಹತ್ತಿದ್ರು, ದಿಸ್ ಇಸ್ ಮ್ಯಾಟರ್ ಆಫ್ ಕನ್ಸರ್ನ್. ನೀವು ಸೂರ್ಯ ನಮಸ್ಕಾರ ಅದ್ಭುತವಾದ ಸಮಯದಲ್ಲಿ, ಸೂರ್ಯೋದಯ ಸಮಯದಲ್ಲಿ ಮಾಡಲಿಲ್ಲ, ಪ್ರದೋಷ ಟೈಮು ಸಾಯಂಕಾಲನೂ ಆಗತ್ತೆ, ಬಟ್ ಇಟ್ಸ್ ನಾಟ್ ದಟ್ ಮಚ್. The effect is more while ಸೂರ್ಯೋದಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಟೈಮಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ನಡೆಯೋದು, ರಕ್ತ ಚಾಲನೆ ಸರಿಯಾಗಿ ಆಗೋದು. ನೀವು ನಡೆದಾಗ ಒಂದು 45 ನಿಮಿಷ ನಿಮ್ಮ ಸಾಲ್ಟ್ ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಯಾವತ್ತೂ ಬರೋದಿಲ್ಲ, ಗ್ಯಾರಂಟಿಡ್. ಗ್ಯಾರಂಟಿ. ಸೊ ಆ ಸೂರ್ಯೋದಯ ಸಮಯದಲ್ಲಿ 45 ನಿಮಿಷ ನೀವು ನಡೆದ್ರೆ, ನಾನಾದ್ರೆ 1.5 ಗಂಟೆ ನಡೀತೀನಿ. ದಟ್ಸ್ ವಾಟ್ ಐ ಡೂ. ರೆಗ್ಯುಲರ್ ಆಗಿ ಕೊಕ್ಕರಲ್ಲಿ ಕೆರೆ ಇದೆ, ಅಲ್ಲಿ ಬೋರ್ ಆದ್ರೆ ಚಾಮುಂಡಿ ಬೆಟ್ಟ ಹತ್ಬಿಡ್ತು. ಮೈಸೂರು ಅಂತ ಊರಲ್ಲಿ ಎಲ್ಲಿ ಬೇಕಾದ್ರೂ ನೆಮ್ಮದಿಯಾಗಿ ಹೋಗ್ಬೋದು. ಸೋ ಫಾರ್ ಸೋ ಗುಡ್. ಅಬ್ಸಲ್ಯೂಟ್ಲಿ ಡಾಕ್ಟರ್. ಇನ್ಫ್ಯಾಕ್ಟ್ ನಾನು ಬೆಂಗಳೂರಿಗೆ ತುಂಬಾ ಆಫರ್ಸ್ ಬಂದಿದೆ, ದೊಡ್ಡ ಜಾಬ್ಸ್. ನಮಸ್ಕಾರಪ್ಪ, ನಾನು ಹ್ಯಾಪಿ ಆಗಿದ್ದೀನಿ. ಮೈಸೂರು ನಿಮ್ ಪ್ರಕಾರ ಇನ್ನೂ ಚೆನ್ನಾಗಿದೆಯಾ? ಈಗೀಗ ಹಾಳಾಗ್ತಾ ಇದೆ. ಈಗ ನೋಡಮ್ಮ, ಎಲ್ಲಿದ್ರೂ ನೀವು ಜೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದ್ರೆ ಮೈಸೂರು ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ಯು. ನಿಮ್ಮ ಅಡುಗೆ ಮನೆ ನಿಮ್ಮ ಕೈಯಲ್ಲಿ ನೀವು ಊಟ ಮಾಡಿಕೊಂಡು ಅಡುಗೆ ಫ್ರೆಶ್, ನಿಮ್ಮ ಆ್ಯಕ್ಚುಲಿ ನಾವು ಸಾಂಬಾರ್ಗೆ ಹಾಕ್ತೀವಲ್ಲ, ಅದನ್ನು ನಾನು ರೆಡಿ ಮಾಡಿ ಪ್ಯಾಕೆಟಲ್ಲಿ ಹಾಕ್ಕೊಂಡು ಹಾಕೋದು. ಅವತ್ತು ಆ ಧನಿಯಾ ಜೀರಿಗೆ ಎಲ್ಲ ಒಗ್ಗರಣೆ ಆಮೇಲೆ ರುಬ್ಬಿ ಆ ಮಸಾಲೆ ಮಾಡಿ ಹಾಕಿದ್ರೆ ರುಚಿ. ಪುಳಿಯೋಗರೆ ಇವೆಲ್ಲ ದೆನ್ ಅಂಡ್ ದೇರ್. ಊಟ ಅನ್ನೋದು ದೆನ್ ಅಂಡ್ ದೇರ್, ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಲ್ಲ. ಎಕ್ಸಾಕ್ಟ್ಲಿ, ಇದು ಮೋಸ ಆಗಿರೋದು. ಬಟ್ ಈಗ ನಮ್ಮ ಎಲ್ಲರಿಗೂ ಎಲ್ಲಿ ಮೆಂಟಲ್ ಆಟಿಟ್ಯೂಡ್, ಏನೋ ಒಂದು ಮಾಡ್ಕೊಂಡು ತಿಂದ್ರೆ ಆಯ್ತು ಬಿಡ್ರಪ್ಪ, ಅದೇ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಗೊತ್ತಾಗ್ತಿಲ್ಲ. ಸೊ ಇದು ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಏನೋ ಒಂದು ತಿನ್ನೋದಲ್ಲ, ತಿಂದೋದಿದ್ರೆ ಸರಿಯಾಗಿ ತಿನ್ನು, ಇಲ್ಲ ಅಂದ್ರೆ ಒಂದು ಉಪವಾಸ ಇರು, ಏನು ತೊಂದರೆ ಇಲ್ಲ. ಉಪವಾಸ ಇದ್ರೆ ಪ್ರಾಬ್ಲಮ್ ಇಲ್ಲ, ಏನೋ ಒಂದು ತಿಂದ್ರೆ ಪ್ರಾಬ್ಲಮ್. ಐ ಗೆಟ್ ದಟ್. ವಂಡರ್ಫುಲ್. ಆರೋಗ್ಯ ಬೇಕಾ, ಅಡಿಗೆ ಮನೆಗೆ ಬನ್ನಿ. ಬ್ಯೂಟಿಫುಲ್. ಅದ್ಭುತವಾದ ಮಾತು ಹೇಳಿದ್ವಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೊ ಮಚ್.